ಬೆಂಕಿಯ ಬಣ್ಣದಲ್ಲಿ ಓಕುಳಿ ಆಡಿಸಬಲ್ಲ ಈ ಬಾಗಿಲ ಪ್ರೇಮ, ಪ್ರೀತಿ, ಲವ್ ಬರೀ ಎರಡೇ ಅಕ್ಷರ. ಆದರೆ ಅದರ ಶಕ್ತಿ ಮಾತ್ರ ಭಯಂಕರ. ಒಬ್ಬನನ್ನ ಸ್ವಪ್ನ ಲೋಕಕ್ಕೆ ಕರೆದೊಯ್ಯುವ ಈ ಪ್ರೇಮ ಇನ್ನೊಬ್ಬನನ್ನ ದುಸ್ವಪ್ನದ ಮಡಿಲಿಗೆ ನೂಕತ್ತೆ. ಮೇಘಗಳ ಪ್ರೇಮ ಸಂದೇಶದ ಮೇಲೆ, ಸಂದೇಶದ ಪ್ರೇಮ ಸುನೀತಾಳ ಮೇಲೆ. ಆದರೆ ಸುನೀತಾಳ ಪ್ರೇಮ ಮಹೇಂದ್ರನ ಮೇಲೆ. ತುಂಬಾ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ಈ ಸ್ಟೋರಿಯಲ್ಲಿ ನಾನು ಬರೀ ಪ್ರೇಕ್ಷಕನಾದರೂ ಅಂತ್ಯಕ್ಕೆ ಮಾತ್ರ ಈ ಭಾಗ್ಯರಾಜನೇ ಸೂತ್ರಧಾರ. ಈ ನಾಟಕದ ಪ್ರತಿಯೊಂದು ಪಾತ್ರದ ಭಾಗ್ಯ ದುರ್ಭಾಗ್ಯ ನಿರ್ಣಾಯಕ ಈ ಭಾಗ್ಯರಾಜ್. ಭಾಗ್ಯರಾಜ್ ಬೆಂಕಿಯ ಬಣ್ಣದಲ್ಲಿ ಓಕುಳಿ ಆಡಿಸಬಲ್ಲ ಈ ಭಾಗ್ಯರಾಜ್. ತಂಗಿ ಬಂದ್ಯಾನಮ್ಮ? ನಮ್ಮ ಪ್ರೇಮ ಸೌಧ ಕುಸಿದು ಹೋಯಿತಣ್ಣ. ಏನ್ ಹೇಳ್ತಿದ್ಯಾ ತಂಗಿ? ಏನನ್ನೋದನ್ನು ಆದದ್ದಾದ್ರೂ ಏನು ಬಿಡಿಸಿ ಹೇಳಮ್ಮ. ಏನಾಯ್ತು? ಸಂದೇಶ 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 ಏನಾಯ್ತು? ಹೌದಣ್ಣ, ಆ ಸಂದೇಶ ಸುನೀತಾ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೇನಣ್ಣ. ಈ ವಿಷಯ ನಿನಗೂ ಗೊತ್ತಾಯ್ತಾ ತಂಗಿ? ಇದು ಎಂದೋ ನನಗೆ ತಿಳಿದಿದೆಯಮ್ಮ, ಎಂದೋ ನಿನಗೆ ತಿಳಿದಿದೆ. ಆದ್ರೆ ಅದನ್ನು ನಿನಗೆ ಹೇಗೆ ಹೇಳುವುದು ಅಂತ ವಿಲಿ ವಿಲಿ ಒದ್ದಾಡ್ತಿದ್ದಮ್ಮ. ಏನೇನೆ ಈ ನಿನ್ನ ಅಣ್ಣ ವಿಲಿ ವಿಲಿ ಒದ್ದಾಡ್ತಿದ್ದೆ ನೋಡು. ಅದೇ ಸದ್ರದ ಸಲುವಾಗಿ ನೀನು ಸಂದೇಶನ ಜೊತೆ ಮಾತನಾಡಬೇಡ, ಅವರ ಮನೆಗೆ ಹೋಗಬೇಡ ಅಂತ ಹೇಳ್ತಿದ್ದು ಕಣೆ. ಅದಕ್ಕಾಗಿ ಹೇಳ್ತಿದ್ದೆ. ಆದ್ರೆ ನೀನೇನ್ ತಿಳ್ಕೊಂಡಿ? ಅಣ್ಣ ಕುಡಿತದ ದಾಸನಾಗಿ ಮನ ಬಂದಂತೆ ಮಾತನಾಡುತ್ತಾನೆ, ತಂಗಿಯನ್ನ ಮನಕಾರವನ್ನು ಕಳೆದುಕೊಂಡು ಸರಿಯ ದಾಸನಾಗಿದ್ದಾನೆ ಎಂದು ನನಗೆ ಹೇನುವಾಗಿ ಕಂಡೆ. ತಂಗಿ ನೀನು ನನ್ನನ್ನ ಹೇನುವಾಗಿ ಕಂಡೆ. ಅಣ್ಣ ಯಾಕೆ ಕುಡಿತೀಯ ಅಂತ ಕೇಳ್ತಿದ್ಯಲ್ಲ, ಇವತ್ತು ನಿನಗೆ ಹೇಳ್ತೇನೆ ಕೇಳಿ ತಂಗಿ. ಇವತ್ತು ಹೇಳ್ತೇನೆ ನಾನು ಯಾಕೆ ಸರಿಯ ದಾಸನಾದನೆಂದು. ನಾನು ಸುನೀತಾಳನ್ನು ಪ್ರೀತಿಸ್ತಿದ್ದೆ ಕಣೆ, ಪ್ರೀತಿಸ್ತಿದ್ದೆ. ಅವಳನ್ನು ಕೈ ಹಿಡಿದು ಅವಳು ಈ ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನು ನಮ್ಮ ಮನವನ್ನು ಬೆಳಗುತ್ತಾಳೆಂದು ತಿಳಿದುಕೊಂಡಿದ್ದೆ ತಂಗಿ. ಆದ್ರೆ ಸುನೀತಾ ಪ್ರೀತಿಯ ನಾಟಕವಾಡಿ ನನ್ನ ಪ್ರೀತಿಯ ಸೌಧವನ್ನೇ ನೆಲಸಮ ಮಾಡಿ ಆ ಸಂದೇಶನ ತೋಟಕ್ಕಿಯಲ್ಲಿ ನಡೀತಿದ್ದಾಳೆ ಕರೆ. ಈ ವಿಷಯವನ್ನು ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ಟೆನ್ಷನ್ಗೆ ತಂಗಿ ನಾನು ಕುಡುಕನಾದದ್ದು, ಅದಕ್ಕಾಗಿ ನಾನು ಕುಡುಕನಾದದ್ದು. ಹೌದಮ್ಮ, ಚಿಕ್ಕಂದಿನಿಂದಲೂ ನಿನಗೆ ಒಂದು ಮಾತನ್ನು ಆಡಿದವನಲ್ಲ ನಾನು. ಕುಡಿತದ ಬರದಲ್ಲಿ ಏನೇನೋ ಕೆಟ್ಟ ಮಾತನ್ನಾಡಿದರೆ ತಂಗಿ
ನನ್ನನ್ನು ಕ್ಷಮಿಸಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು. ಆದ್ರೆ ಈಗ ನಾನು ಕುಡಿಯುವುದನ್ನು ಬಿಟ್ಟಿದ್ದೇನೆ ತಂಗಿ, ಕುಡಿಯುವುದನ್ನು ಬಿಟ್ಟಿದ್ದೇನೆ. ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ನಡೆದರೆ ದೇವರು ಕೊನೆಗಾಲದಲ್ಲಿ ನಮ್ಮ ಕೈ ಹಿಡಿತಾನಂತೆ. ಇಲ್ಲಾಂದ್ರೆ ಯಾರನ್ನಾದ್ರೂ ಸಹಾಯಕ್ಕಾದ್ರೂ ಕಳಿಸ್ತಾನಂತೆ. ಸಂದೇಶನಿಂದ ಪ್ರೀತಿ ವಂಚಿತಳಾದ ನಿನಗೆ ಹೊಸ ಬಾಳನ್ನು ಕೊಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ನನ್ನ ಗೆಳೆಯ ಸಿದ್ಧಾರ್ಥ. ನೋಡು, ನಾವು ಪ್ರೀತಿ ಮಾಡುವವರಿಗಿಂತ ನಮ್ಮನ್ನ ಪ್ರೀತಿಸುವವರನ್ನು ಮದುವೆಯಾದ್ರೆ ಮುಂದೆ ಸುಖವಾಗಿ ಬಾಳಬಹುದಂತೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ ತಂಗಿ, ಸಿದ್ಧಾರ್ಥ ಒಳ್ಳೆಯ ಹುಡುಗ. ಬಹಳ ಹತ್ತಿರದಿಂದ ನಾನವನನ್ನು ನೋಡಿದ್ದೇನೆ. ಆದ್ರಿಂದ ಸಿದ್ಧಾರ್ಥನನ್ನು ಮದುವೆಯಾಗಿ ಸುಖ ಸಂಸಾರವನ್ನು ಸಾಗಿಸಮ್ಮ, ಸುಖ ಸಂಸಾರವನ್ನು ಸಾಗಿಸು. ನಿಜವೇಗ ಸಿದ್ಧಾರ್ಥ, ನಾನು ಇದೇ ವಿಚಾರನ ನೀನು ತಿಳಿಸೋಗೋಣ ಅಂತ ನಿಮ್ಮ ಮನೆಯವರೆಗೂ ಬರಬೇಕಾಯ್ತು. ನೋಡು ಮೇಘ, ನೀನು ಒಂದು ವಿಚಾರವನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡ್ಬೋದು. ನಿನ್ನನ್ನು ಆ ಸಂದೇಶನಕ್ಕಿಂತಲೂ ಜಾಸ್ತಿ ನಾನು ಪ್ರೀತಿಸ್ತೀನಿ ಅನ್ನೋ ಭರವಸೆ ನನಗಿದೆ. ಸಿದ್ಧಾರ್ಥ, ಅವನಿಗಿಂತಲೂ ಚೆನ್ನಾಗಿ ನೋಡ್ಕೋತೇನೆ. ನೋಡು, ಕಣ್ಣನ್ನ ರೆಪ್ಪೆಗಳು ಹೇಗೆ ಕಾಯ್ತವೋ ಹಾಗೆ ನಿನ್ನನ್ನು ಈ ಜೀವನದಲ್ಲಿ ಕೊನೆವರೆಗೂ ನನ್ನ ಹೆಸರು ಇರುವವರೆಗೂ ಕಾಯ್ತೀನಿ. ಒಪ್ಕೊಂಡಿಲ್ಲ, ಸಿದ್ಧಾರ್ಥ, ನಾನು ನಿನ್ನ ಜೊತೆ ಹೆಜ್ಜೆ ಹಾಕ್ತೀನಿ. ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ನಿಜ. ಹೇಳ್ತಾ ಇದ್ದೀರಾ? ನೋಡಿ ಸಿದ್ಧಾರ್ಥ, ನಿಮ್ಮನ್ನ ನಾನು ನನ್ನ ಅಣ್ಣನ ಸ್ನೇಹಿತ ಅಂತ ಗೌರವಿಸ್ತಾ ಇದ್ದೇನೆ. ನೋಡಬೇಕಾ, ನೀವು ಪ್ರೀತಿ ಮಾಡುವಂತಹ ವಿಚಾರ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಂದು ವಿಚಾರ ಹೇಳ್ತೇನೆ. ಬಹಳ ಮೊದಲು ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಚಿಗುರೊಡೆದಿತ್ತು. ನೋಡು, ವಿಧಿಲಿಖಿತ ಅಂತ ಹೇಳ್ತಾರಲ್ಲ, ನಿನ್ನ ಹತ್ರ ಅದನ್ನು ಹೇಳ್ಕೋಬೇಕು ಅನ್ನೋಷ್ಟರಲ್ಲಿ ನೀನು ಸಂದೇಶವನ್ನು ಪ್ರೀತಿಸ್ತಾ ಇದೆಯೋ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ನಿಮ್ಮಿಬ್ಬರ ಪ್ರೀತಿಗೆ ನಾನು ಯಾಕೆ ಅಡ್ಡ ಬರೋದು ಅಂತ ನನ್ನ ಮನಸ್ಸಿನಲ್ಲಿ ಚಿಗುರೊಡ್ತಾ ಇರೋ ಪ್ರೀತಿನ ಹಾಗೆ ಚಿಗುರಾಕ್ಬಿಟ್ಟೆ. ಸತ್ಯ, ಈ ಮಾತು ಸತ್ಯ ಮೇಘ, ಹಾಗೆ ಚಿಗುರಾಕ್ಬಿಟ್ಟೆ. ಅದನ್ನ ಮನಸ್ಸಿನಲ್ಲಿ ಅದು ಬಿಡ್ಕೊಂಡೆ. ಆದ್ರೆ ಯಾವಾಗ ನೀನು ಸಂದೇಶನ ಪ್ರೀತಿಯಿಂದ ವಂಚಿತ ಆಗ್ತಾ ಇದೆಯೋ ಅನ್ನೋ ವಿಷಯ ಗೊತ್ತಾಯ್ತು, ಅದು ಯಾಕೋ ಏನೋ ಮತ್ತೆ ಪುನಃ ನನ್ನ ಪ್ರೀತಿ ಚಿಗುರಿತು. ಮತ್ತೆ ನಾನು ಮೇಘಾಳನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನುವ ಈಗ ಹೇಗೂ ನೀನು ಪ್ರೀತಿಸ್ತಾ ಇರೋ ಸಂದೇಶ ನಿನಗೆ ಪ್ರೀತಿಯನ್ನ ವಂಚಿಸಿಬಿಟ್ಟು, ಹೀಗಾಗಿ ನನ್ನ ಪ್ರೀತಿನ ಸ್ವೀಕರಿಸಿ ನನ್ನ ಜೊತೆಗೆ ಜೀವನದಲ್ಲಿ ಹೆಜ್ಜೆ ಹಾಕೋದಕ್ಕೆ ಒಪ್ಕೋ ಮೇಘ, ಪ್ಲೀಸ್ ಒಪ್ಕೋ. ನೋಡಿ ಸಿದ್ಧಾರ್ಥ, ಸಂದೇಶ್ ನನ್ನನ್ನ ಪ್ರೀತಿಸದೇ ಇರಬಹುದು, ದೈಹಿಕವಾಗಿ ನಾವಿಬ್ಬರು ದೂರಾನೇ ಇರಬಹುದು. ಆದರೆ ನಾನು ಅವನಿಗೆ ನನ್ನ ಈ ಹೃದಯ ಮಂದಿರದಲ್ಲಿ ಪವಿತ್ರವಾದ ಸ್ಥಳವನ್ನು ಇಟ್ಟು ಪೂಜಿಸ್ತಾ ಇದ್ದೇನೆ. ಬಿಟ್ಟು ಬೇರೆ ಯಾರಿಗೂ ಈ ನನ್ನ ಹೃದಯ ಮಂದಿರದಲ್ಲಿ ಪ್ರವೇಶ ಕೊಡಲು ಅವಕಾಶವಿಲ್ಲ. ನಿಮ್ಮ ಸಹೋದರಿ ಅಂತ ತಿಳಿದು ಮನಸ್ಸನ್ನ ಬದಲಾಯಿಸಿ ಆದ್ರೆ ನೀನ್ ಪ್ರೀತಿಸ್ತಾ ಇರೋ ಸಂದೇಶ ಬೇರೆ ಹೆಣ್ಣನ್ನ ಪ್ರೀತಿಸ್ತಾ ಇದ್ದಾನಲ್ಲ, ಅದನ್ನ ಅರ್ಥ ಮಾಡ್ಕೋ. ಸತ್ಯ ಬೇರೆನೇ ಇದೆ. ಸರಿ, ಸಿದ್ಧಾರ್ಥ ಅಣ್ಣ ಒಂದು ಮಾತು ಹೇಳ್ತಾನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಏನೇ ಇದ್ರು ಇದು ಬೇಕು. ಸರಿ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಮೇಘ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ಅದನ್ನೇ ವಿಧಿ ಲಿಖಿತ ಅಂತ ನಾವು ಹೇಳ್ತೀವಿ.
ಕವಿಗಳು ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ, ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ ಅಂತ. ಹೌದು ನೋಡು, ನನ್ನ ಮನಸ್ಸಿನಲ್ಲಿ ಪ್ರೀತಿ ಚಿಗುರೊಡೆಯಿತು, ನಿನಗೆ ತಿಳಿಸ್ಲಿಕ್ಕಾಗದೆ ಹೆಚ್ಚಿಬಿಟ್ಟಿದೆ. ಈಗ ಮತ್ತೆ ಅವಕಾಶ ಸಿಕ್ತಲ್ಲ ಅಂತ ಹೇಳೋದಕ್ಕೆ ಬಂದೆ. ನಿನ್ನ ಪ್ರೀತಿ ಅಚಲವಾದ. ಹೌದು ಮೇಘ, ಆ ದೇವರೇ ಮೇಘಾಳ ಜೊತೆಗೆ ಸಂದೇಶನನ್ನ ಸೇರಿಸಲು ಯೋಚನೆ ಮಾಡಿದಾಗ ನಡುವೆ ಸಿದ್ಧಾರ್ಥ ಏನ್ ಮಾಡಿಯಾನು ಹೇಳು? ನಿಜ ಸಿದ್ಧಾರ್ಥ, ನನ್ನನ್ನ ನಿಮ್ಮ ಸಹೋದರಿ ಅಂತ ತಿಳಿದುಕೊಳ್ಳುವಂತಹ ಅರ್ಹತೆ ನನ್ನಲ್ಲಿ ಇಲ್ಲವ? ಏನ್ ಮಾತಾಡ್ತಾ ಇದೀಯಾ? ಇನ್ನೊಂದ್ಸಾರಿ ಆ ಮಾತನ್ನು ಆಡ್ಬೇಡ ಮೇಘ. ನೋಡು, ನಾನು ನಿನ್ನನ್ನ ಮನಸ್ಸಾರೆ ಪ್ರೀತಿಸಿದ ನಿಜ, ಆದ್ರೆ ನಿನ್ನ ಪ್ರೀತಿ ನನ್ನ ಕಡೆ ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಒತ್ತಾಯಿಸುವ ಸಾಹಸ ನಾನು ಮಾಡೋದಿಲ್ಲ. ಮತ್ತೆ ನನ್ನ ಆ ಪ್ರೀತಿಯನ್ನು ಚಿವುಟಿ ಹಾಕಿ ನಿನ್ನನ್ನು ನನ್ನ ಒಡ ಹುಟ್ಟಿದ ಸಹೋದರಿಯ ರೀತಿಯಲ್ಲಿ ನಾನು ಸ್ವೀಕರಿಸೋದಕ್ಕೆ ರೆಡಿ ಇದ್ದೇನೆ. ನಿನ್ನಂತ ಸದ್ಗುಣವತಿಯಾದ ಹೆಣ್ಣು ನನ್ನ ಸಹೋದರಿಯಾಗಿ ಬರ್ತಾಳೆ ಅಂತ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಮೇಘ? ಇನ್ನೇನ್ ಬೇಕು ಹೇಳು? ನೀನು ಇವತ್ತಿನಿಂದ ಈ ಸಿದ್ಧಾರ್ಥನ ಒಡ ಹುಟ್ಟಿದ ಸಹೋದರಿ ಮೇಘ, ಒಡ ಹುಟ್ಟಿದ ಸಹೋದರಿ. ನನ್ನ ಮನಸ್ಸಿನ ಪ್ರೀತಿಯನ್ನು ಅರಿತುಕೊಂಡು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟು ನೀವು ನನ್ನ ಹಣ್ಣ ಅಂತ ಒಪ್ಪಿಕೊಂಡಿದ್ದರಲ್ಲ, ಅದೇ ತಂಗಿ. ಏನಂತ ಹೇಳಲಿ ನಾನು? ಎಷ್ಟು ದಿವಸ ಅಂತ ಸಂದೇಶ ಅಂತ ಅವನ ನೆನಪಿನಲ್ಲಿ ಉಳಿತೀಯ ತಂಗಿ ನೀನು? ಅಣ್ಣ, ಆ ರಾಧೆ ಕೃಷ್ಣನ ಜೊತೆ ಮದುವೆಯಾಗದೇ ಇದ್ದರು ಜೀವನದ ಕೊನೆಯ ತನಕೂ ಆ ಕೃಷ್ಣನ ನೆನಪಿನಲ್ಲಿಯೇ ಹೇಗೆ ಜೀವನವನ್ನ ಕಳೆದಳು, ಹಾಗೆ ಜೀವನ ಪೂರ್ತಿ ನಾನು ಪ್ರೀತಿಸಿದಂತಹ ಸಂದೇಶನ ನೆನಪಿನಲ್ಲಿಯೇ ಇರ್ತೀನಣ್ಣ. ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಒಂದೂ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಈ ನಿನ್ನಂತ ಮದುವೆ ಆಗದೆ ಹುಡುಗಿಯರು ಈ ಸಮಾಜದಲ್ಲಿ ಇದ್ದರೆ ದುಷ್ಟ ಕಾಮಕರ ಕಣ್ಣು ನಿಮ್ಮಂತವರ ಮೇಲೆ ಬೀಳ್ತದಮ್ಮ. ಅಣ್ಣ, ನೀನು ಮಾತಾಡ್ತೀನಿ ಮಾತಾಡೋಣ. ಈಗಿನ ಕಾಲದ ಹೆಣ್ಣು ಮಕ್ಕಳು ಹಣೆಯಕ್ಕೆ ಕೂಡಿದರೆ ಹಡೆದವರೇ ಬೇಕಿಲ್ಲ ಅಂತ ಬಣ್ಣ ಬದಲಾಯಿಸಿ ಯಾರ್ಯಾರ ಜೊತೆಗೂ ಓಡಾಡ್ತಾ ಇರುವಾಗ ನೀನು ನಿನ್ನ ಪ್ರೀತಿಯನ್ನು ಅಚಲವಾಗಿಟ್ಟುಕೊಂಡು ಸೇರಿದರೆ ಸಂದೇಶನನ್ನೇ ಅನ್ನುವ ನಿರ್ಧಾರಕ್ಕೆ ಬಂದಿಯಲ್ಲ, ನಿಜವಾಗ್ಲೂ ಗ್ರೇಟ್. ಆ ದೇವರು ಖಂಡಿತ ನಿನ್ನ ಕೈ ಬಿಡೋದಿಲ್ಲ. ಆ ದೇವರು ಖಂಡಿತ ನಿನ್ನ ಪ್ರೀತಿಯನ್ನು ಕೈ ಬಿಡೋದಿಲ್ಲ. ಒಂದು ದಿನ ನಿನ್ನನ್ನು ಸಂದೇಶ ಜೊತೆಗೆ ಸೇರಿಸ್ತಾನೆ. ಆ ಭರವಸೆ ನನಗಿದೆ ಮೇಘ. ಹಾಗಲ್ಲಣ್ಣ. ಅಣ್ಣ, ನನಗೆ ಈ ಸಮಾಜದಲ್ಲಿ ನಾನು ಹೀಗೆ ಇದ್ದರೆ ಜನರ ಕಾಕ ದೃಷ್ಟಿ ನನ್ನ ಮೇಲೆ ಬೀಳಬಹುದು ಅಂತ ನಿನ್ನ ಅನುಮಾನವಲ್ಲ? ಹೌದು ಕಣೆ, ಹೌದೇ. ಆ ದೃಷ್ಟಿ ಬೀಳದ ರೀತಿಯಲ್ಲಿ ನೀವಿಬ್ಬರು ಹಣ್ಣಂದಿರಾಗಿದ್ದೀರಲ್ಲ, ಆಗಿರಬೇಕಾದ್ರೆ ಯಾರ ದೃಷ್ಟಿಯು ನನಗೆ ಬೀಳದೆ ನೀವು ನನ್ನ ರಕ್ಷಿಸ್ತೀರಲ್ಲ. ಖಂಡಿತ. ನಿನಗೊಂದು ದೊಡ್ಡ ನಮಸ್ಕಾರ. ನಿನ್ನ ಹತ್ರ ವಾದ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯವಿಲ್ಲ. ನೋಡು, ಆ ಬೇಟೆ ವೀರ ವೆಂಕಟರಮಣ ದೇವ ನಿನ್ನ ಹಣೆಯಲ್ಲಿ ಏನು ಬಂದಿದ್ದಾನೋ ಹಾಗೇ ನಡೆಯಲು ಕಾಲ ತಸ್ಮೈ ನಮಃ. ಆಯ್ತು ಅಣ್ಣ, ಒಂದು ನಿಮಿಷ ಕೊಡಬೇಕು. ಈ ಸಂತೋಷದ ಸಂದರ್ಭದಲ್ಲಿ ಕಾಪಿ ಮಾಡಿ ತರ್ತೀನಿ. ಹೌದು.
ಪಡೆಯುವಂತ ಸೌಂದರ್ಯದ ಸಿರಿಯನ್ನ ಪಡೆಯುವಂತಹ ಸೊಬಗಿನ ದೇವತೆ. ಐ ಲವ್ ಯು ಸುನೀತಾ. ನಿನ್ನೆ ದಿನ ಸುನೀತಾಳಿಗೆ ನನ್ನ ಮಾತಿನ ಚಟುವಟಿಕೆಯಿಂದ ರುಚಿ ತೋರಿಸಿಯಾಗಿದೆ. ನನ್ನ ಸಿರಿವಂತಿಕೆಯನ್ನು ನಂಬಿಸಿಯಾಗಿದೆ. ಇಂದು ನಾ ಪ್ರೀತಿಸಿದ ಸುನೀತಾ ಆ ದೊಡ್ಡ ಭಿಕಾರಿ ಸಂದೇಶದ ಕೈಯಿಂದ ಚಾರಿ ನನ್ನ ಕೈತಕ್ಕಿಯಲ್ಲಿ ಬಿಗಿದಪ್ಪುವುದೊಂದು ಬಾಕಿ. ಸುನೀತಾ, ನಿಂದ ಜೀವನ ತುಂಬಿದ ಸೌಂದರ್ಯವನ್ನ ನಾ ನೋಡಬೇಕು ಕಣೆ, ನಾ ನೋಡಬೇಕು. ಇದು ಬಹು ದಿನಗಳಿಂದಲ್ಲ, ಬಹು ವರ್ಷಗಳಿಂದ ಕಾಣ್ತಿದ್ದಂತ ಕನಸು ಇಂದು ಮನಸ್ಸಾಗುವ ಸುಸಮಯ. ನೀನು ಬಂದೇ ಬರ್ತೀಯ ಅಂತ ನನ್ನಲ್ಲಿ ಭರವಸೆ ಇದೆ ಕಣೆ. ಸುನೀತಾ, ನೀನು ಬಂದು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆಯೇ ನಾನು ನಿನ್ನೆ ಹೇಳಿದ ವಿಷಯದಲ್ಲಿ ಚೆನ್ನಾಗಿ ನಿರ್ಧಾರ ತಗೊಂಡಿದ್ಯಾ ಅನಿಸುತ್ತೆ ಅಲ್ವಾ? ಅದಕ್ಕೆ ನಾನು ಹೇಳು. ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಸಂತೋಷ ನಾನು ನಿಮ್ಮ ಹೃದಯಕ್ಕೆ? ನೀವೇ ತಿಳ್ಕೊಂಡ್ರೇನೋ ಅಂತ ಅಂದ್ಕೊಂಡೆ. ತಿಳ್ಕೊಳ್ಳದೆ ಇರ್ತೀರಾವತ್ತೆ. ಭವಿಷ್ಯ ಹೇಳೋರು ಬರೀ ಕೈ ನೋಡಿ ಭವಿಷ್ಯ ಹೇಳ್ತಾರೆ. ಆದ್ರೆ ನಾನು ಸುನೀತಾ ಒಬ್ಬ ಮನುಷ್ಯನ ಮುಖ ಚಿತ್ರ ನೋಡಿದಾಗ್ತೇಳ ಅವರ ಇಡೀ ಹಿಸ್ಟ್ರಿಯನ್ನೇ ಹೇಳಬೇಕು. ಈಗ ನಿನ್ನಿಷ್ಟು ಹೇಳ್ಬೇಕಾ? ಹೇಳ್ಬಿಡ್ತೀನಿ. ಹೇಳಿ, ಅದಕ್ಕೇನಂತೆ ಹೇಳ್ಬೇಕಾ? ಅದು ನಿನ್ನ ಹಿಂದಿನ ಕಥೆಯನ್ನು ಹೇಳೋ ಕುತೂಹಲ ನಿನಗೆ ಬಂದಾಗ ಕಾಣಿಸುತ್ತಲ್ಲ, ಕರೆ ಹೇಳ್ಬೇಕಾ? ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದೆ. ಏನಂತ? ಅದು ನೀವು ಹೇಳಿದ ಮಾತನ್ನ ತುಂಬಾ ಸಾರಿ ಯೋಚನೆ ಮಾಡಿದೆ. ಕೊನೆಯದಾಗಿ ನೀವು ಹೇಳಿರೋ ಮಾತೆ ಸತ್ಯ ಅಂತ ಅನ್ನಿಸ್ತು. ಸಂದೇಶ್ ನನ್ನ ಮದುವೆ ಆದರೆ ನನಗೆ ಪ್ರೀತಿ ಸಿಗಬಹುದು. ಆದರೆ ನೀವು ಹೇಳಿದ ಹಾಗೆ ಅವನಲ್ಲಿ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಇಲ್ಲ. ಹೆಣ್ಣಿಗೆ ಸುಖವಾಗಿ ಬದುಕಬೇಕು ಅಂತ ಆದ್ರೆ ಹಣ ಬೇಕು ತಾನೆ. ಹೀಗಿರುವಾಗ ಸರ್ವ ಆಸ್ತಿಗೆ ಒಡೆಯಾಗಿರೋ ನಿಮ್ಮನ್ನ ಮದುವೆ ಆದ್ರೆ ನಾನು ಸುಖವಾಗಿ ಇರಬಹುದಲ್ಲ. ಅದಕ್ಕೆ ಆ ಸಂದೇಶನ ದೂರ ಮಾಡಿ ನಿಮ್ಮ ಬಹಳ ಸಂಗಾತಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಗುಡ್, ವೆರಿ ಗುಡ್ ಸುನೀತಾ, ವೆರಿ ಗುಡ್. ನೀನು ಬಂದೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಒಂದು ನಿಮಿಷ. ನೀನು ಇವತ್ತೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತೇ. ನಿನ್ನೆ ಈ ಜಾಗದಲ್ಲಿ ಈ ಹೂವನ್ನು ಇಟ್ಟೋಗಿದ್ದೆ. ಅದೇ ಹೂವಿನಿಂದ ನಾನು ಇವತ್ತು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಸುನೀತಾ. ಈ ಹೂವು ನಿನ್ನಿಂದ ಇಲ್ಲೇ ತನಕ ಯಾವ ರೀತಿ ಬಾಡ್ಲಿಲ್ವೋ ಅದರಂತೆ ನಿನ್ನ ಇಡೀ ಬಾಳು ನಿಂತಕ್ಕೂ ಬಾಡಾಗಿರಲಿ ನಿನ್ನ ಬಾಳು ಅಂತ ಆಶಿಸ್ತಾ ಇದ್ದೀನಿ. ಸುನೀತಾ, ಸುನೀತಾ, ಒಂದು ಮಾತು ನೋಡಿ, ನಾನು ನೀನು ನಿಮ್ಮ ಜೊತೆಗೆ ಜೀವನ ಸಾಗಿಸ್ಬೇಕು ಅಂತ ಆಸೆ ಇಟ್ಕೊಂಡು ಹುಡ್ಕೊಂಡು ಬಂದೆ. ನನ್ನನ್ನ ದೂರ ಮಾಡೋದಿಲ್ಲ ತಾನೆ? ಸುನೀತಾ, ಈ ಮಹೇಂದ್ರ ಹೇಳಿದ ಮೇಲೆ ಮಾತೆ ಮುತ್ತು, ಮಾತೆ ಖರ್ಚು, ಇದರಲ್ಲಿ ಸಂದೇಹವೇ ಇಲ್ಲ. ನೀನು ಏನು ನನ್ನಿಂದ ಸುಖ, ಭೋಗ, ಸಕಲ ಐಶ್ವರ್ಯ, ಸ್ಥಿರ ಸಂಪತ್ತನ್ನ ಯೋಚಿಸಿ ಬಂದಿದ್ಯೋ ಅದೇ ದಾರಿಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಪ್ರಾಮಿಸ್. ಐ ಲವ್ ಯು.
ನನ್ನ ಜೊತೆಯಾಗಿ ಇರ್ತೀರಿ ತಾನೆ? ಅದಕ್ಕೆ ನಾನೇ ನಿನ್ನ ಮುಡಿಗೆ ಮುಡಿಸ್ಲಾ? ಸುನೀತಾ, ಇನ್ನು ಮುಂದೆ ಆದರೂ ಯಾವಾಗಲೂ ನಾವು ಹೀಗೇನೆ ಬದುಕಿನ ಉದ್ದಕ್ಕೂ ಜೊತೆಯಾಗಿ ಹಿತವಾಗಿ ಕಾಲ ಕಳೆಯೋಣ ಅಲ್ವಾ?
ಸಂತೋಷದ ಸುಸಮಯದತ್ತ ನಮ್ಮ ಬಾಳು ಸಾಗ್ತಾ ಇದೆ ಸುನೀತಾ. ಸುನೀತಾ, ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಟೈಮ್ ಆಗ್ತಾ ಬಂತು. ನಾಳೆ ಇದೇ ಟೈಮಲ್ಲಿ ಇದೇ ಜಾಗದಲ್ಲಿ ಮತ್ತೆ ನಿನ್ನ ಭೇಟಿ. ಏನ್ ನಡೆಸಿದ್ಯಾ ಹೊಲಸು ನಾಟಕನ? ಹೋ, ಸಂದೇಶ. ಹಾ, ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ? ನಾನು ಯಾರ ಅಂತ ನಿನ್ನ ಅಂತರಾತ್ಮನ ಒಮ್ಮೆ ಕೇಳಿ ನೋಡು. ಆ ನಿನ್ನ ಅಂತರಾತ್ಮ ಅದಕ್ಕೆ ಉತ್ತರ ಕೊಡುತ್ತೆ. ನನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕಾಡಿ ಅವನ ಜೊತೆ ಸರಸಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇದು ನನ್ನಿಷ್ಟ. ಹೀಗಿರುವಾಗ ನನಗೆ ಬೇಕಾದವ್ರ ಜೊತೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದ್ಯಾವುದು ನಿನಗ್ ಬೇಕಾಗಿಲ್ಲ. ನಿನಗೇನ್ ಕಷ್ಟ? ಓ, ಗಂಡಸರ ಜೊತೆ ಪ್ರತಿಯೊಂದು ದಿನ ಒಬ್ಬೊಬ್ಬರ ಜೊತೆ ಸರಸಾಡೋದು ಸೂಳೆಯರ ಲಕ್ಷಣ. ನೀನ್ ಸೂಳೆ ಅಲ್ವಲ್ಲ? ಸರಿ, ನೀನ್ ಹೇಳ್ತಾ ಇರೋ ಮಾತು ಕೂಡ ನಿಜವಾದತೆ. ಆದ್ರೆ ನನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಅಧಿಕಾರ ನನಗಿದೆ ತಾನೆ. ಹೀಗಿರುವಾಗ ನಾನು ನಿನ್ನನ್ನ ಮದುವೆಯಾಗಿ ನನ್ನ ಜೀವನದ ಪರ್ಯಂತ ಕಷ್ಟದ ಕಣ್ಣೀರಲ್ಲಿ ಕೈ ತೊಳೆಯುವುದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಈ ನಿರ್ಧಾರ ಕೈಗೊಂಡೆ. ಆವತ್ತು ನಿನಗೆ ಹೇಳಿದ್ದಲ್ವ, ನಾನು ಕಡು ಬಡವ, ಪ್ರತಿದಿನ ತುತ್ತನ್ನ ಸಹಿತ ಸಿಗೋದಿಲ್ಲ. ಒಂದು ಹೊತ್ತು ಊಟ ಮಾಡಿದ್ರೆ ಒಂದು ಹೊತ್ತು ಹಾಗೆ ಮಲಗ್ತೀವಿ. ಜೊತೆಯಲ್ಲಿ ಅನಾರೋಗ್ಯದಿಂದ ಬರುತ್ತಾ ಇರೋ ನಮ್ಮ ತಂದೆ ಇದ್ದಾರೆ. ಮನೆ ಹೇಗಿದೆ ಅಂತ ನಿನ್ನನ್ನೇ ಕರ್ಕೊಂಡೋಗಿ ತೋರಿಸಿದ್ದೀನಿ. ನಾವು ಪಡ್ತಾ ಇರೋ ಕಷ್ಟ ಏನು ಅಂತ ವಿವರವಾಗಿ ನಿನಗೆ ತಿಳಿಸಿದ್ದೀನಿ. ಅವಾಗ ನೀನು ಏನಂದೆ? ನೀನು ಬಡವನಾಗಿದ್ರು ಪರವಾಗಿಲ್ಲ, ನೀನು ಊಟ ಮಾಡೋ ಊಟದಲ್ಲಿ ಒಂದೇ ತುತ್ತನ್ನ ಕೊಟ್ಟರೆ ಸಾಕು, ನಾನು ನೆಮ್ಮದಿಯಿಂದ ನನ್ನ ಜೊತೆ ಬಾಳಿ ಬದುಕ್ತೀನಿ ಅಂತ ಏನೆಲ್ಲ ಹೇಳ್ಬಿಟ್ಟಿಯೆ. ನನಗೆ ಈ ಪ್ರೀತಿ ಪ್ರೇಮದಲ್ಲಿ ವಿಶ್ವಾಸ ಇಲ್ಲ ಅಂತ ನಿನ್ಗೆ ಹೇಳಿದ್ದೆ ತಾನೆ? ಯಾಕೆ ನನ್ನ ಪವಿತ್ರವಾದ ಈ ಹೃದಯದಲ್ಲಿ ಪ್ರೀತಿ ಪ್ರೇಮನ್ನ ವಿಷದ ಬೀಜ ಬಿತ್ತಿದೆ ನೀನು? ನೋಡ್ತೀನಿ, ಅವತ್ತು ನಿನ್ನ ಕಲೆ ಮತ್ತು ಪ್ರತಿಭೆಗೆ ಮಾರು ಹೋಗಿ ನಾನು ಅಂಧಳಾಗಿದ್ದೆ. ನಿನ್ನ ಪ್ರೀತಿಯಿಂದ ಹುಚ್ಚಳಾಗಿದ್ದೆ. ಜೀವನ ಸಾಗಿಸಬೇಕು ಅಂದ್ರೆ ಬರೀ ಪ್ರೀತಿಯಿಂದ ಸಾಧ್ಯ ಇಲ್ಲ ಅನ್ನೋ ಅರಿವು ಮಾಡಿಕೊಟ್ಟವ್ರು ಯಾರು ಗೊತ್ತಾ? ಮಹೇಂದ್ರ. ಅದಕ್ಕೆ ಜೀವನ ಪೂರ್ತಿ ಕಷ್ಟದ ಕಣ್ಣೀರಲ್ಲಿ ಕೈ ತೊಳೆಯೋದಕ್ಕಿಂತ ಆ ಮಹೇಂದ್ರನನ್ನೇ ಮದುವೆ ಆಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಈಗ. ನೋಡು ಸುನೀತಾ, ಮನುಷ್ಯರಿಗೆ ಆಸೆಗಳಿರ್ಬೇಕು, ದುರಾಸೆ ಇರಬಾರ್ದು. ಈ ದುರಾಸೆ ಅನ್ನೋದು ಇದೆಯಲ್ಲ, ಒಂದಲ್ಲ ಒಂದು ದಿನ ಮನುಷ್ಯರನ್ನ ಸರ್ವನಾಶ ಮಾಡುತ್ತೆ. ಹಾಗೆ ಈ ದುರಾಸೆ ನಿನ್ನನ್ನ ಸರ್ವನಾಶ ಮಾಡೇ ಮಾಡುತ್ತೆ, ನೆನಪಿಟ್ಕೋ. ಇನ್ನೊಂದು ಮಾತು ಹೇಳ್ತೀನಿ, ನನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕ ಆಡಿ ನನ್ನ ಜೀವನವನ್ನ ಹಾಳು ಮಾಡಿದೆಯಲ್ಲ, ಆ ಭಗವಂತ ನಿನ್ನ ಯಾವ ಕಾಲಕ್ಕೂ ಕ್ಷಮಿಸಲ್ಲ. ನನ್ನ ಬಾಳು ಸರ್ವನಾಶ ಆಗತ್ತಾ? ನೋಡು, ನನ್ನ ಬಾಳು ಸರ್ವನಾಶ ಆಗೋದಕ್ಕೆ ನಾನೀಗ ಮದುವೆ ಆಗ್ತಾ ಇರೋನು ನಿನ್ನಂತೆ ಭಿಕಾರಿ ಅಲ್ಲ. ಅವನ ಹತ್ರ ಬೇಕಾದಷ್ಟು ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ.
ಹೀಗಿರುವಾಗ ನನ್ನ ಬದುಕು ಸರ್ವನಾಶ ಆಗತ್ತ. ನನ್ನ ಬದುಕಿನ ಚಿಂತೆಯನ್ನ ನೀನ್ ಬಿಟ್ಬಿಡು. ಮುಂದೆ ನಿನ್ನ ಬದುಕು ಏನಾಗತ್ತೆ ಅಂತ ನೋಡು. ನಾನು ನಿನ್ನ ಮದುವೆ ಆಗ್ಬೇಕಾಗಿತ್ತು ಅಲ್ಲ. ಆಮೇಲೆ ನಾನು ನಿನ್ನ ಮದುವೆ ಆದ್ಮೇಲೆ ನಿನ್ನ ಹತ್ರ ಇರೋದು ಅದೇ ಮುರುಕು ಮನೆ, ಹರಕು ಬಟ್ಟೆ, ಒಪ್ಪತ್ತಿನ ಊಟ. ಇಷ್ಟು ಸಾಲದು ಅಂತ ಆ ಅಸ್ತಮಾ ಪೇಷಂಟ್ ಮುದಿಯನ ಸೇವೆ ಬೇರೆ. ಏನ್ ಬೇಕಾದ್ರೂ ಅನ್ನು, ನಮ್ಮ ಅಪ್ಪನಿಗೇನಾದ್ರು ಅಂದ್ರೆ ಈ ನಾನು ವೇಟ್ ಕೊಟ್ಟದ್ದು ಯಾಕೆ ಗೊತ್ತಾ? ನೆನಪಿರ್ಬೇಕು ನಿನ್ಗೆ. ನನ್ನ ತಂದೆಯನ್ನ ಅಸ್ತಮಾ ಪೇಷಂಟ್ ಅಂತ ಕರೆದಿದೆಯಲ್ಲ ಅದಕ್ಕೆ. ಆದ್ರೆ ಈಗ ನಿನ್ಗೆ ಇನ್ನೊಂದು ಯಾಕೆ ಗೊತ್ತಾಯ್ತು? ಇದು ಯಾಕೆ ಗೊತ್ತಾ? ನನ್ನಂತ ಗಂಡಸರಿಗೆ ಮತ್ಯಾರಿಗೂ ಮೋಸ ಮಾಡದೇ ಇರಲಿ ಅಂತ. ಅದೆಷ್ಟು ಗಂಡು ಮಕ್ಕಳ ಜೀವನವನ್ನ ಹಾಳು ಮಾಡಿದೆಯಲ್ಲ. ನಿನ್ನಂತ ಪಾಪಿಯನ್ನ ಆ ಭಗವಂತ ಕ್ಷಮಿಸ್ತಾನ? ನಿನ್ನ ಹತ್ರ ನನಗೆ ಪ್ರೀತಿ ಕೊಡುವಂತ ನಿನ್ನ ಹತ್ರ ಭಿಕ್ಷೆ ಬೇಡೋದಕ್ಕೆ ನಾನು ಹೋಗಿದ್ನ? ನೀನೇ ತಾನೆ. ನೀನು ಕಲಾವಿದ, ನೀನು ಇಷ್ಟ ಆಗಿದೆಯಾ, ನಿನ್ನ ಕಷ್ಟದ ಜೊತೆ ನಾನಿರ್ತೀನಿ ಅಂತ ಪ್ರೇಮ ಭಿಕ್ಷೆ ಬೇಡದವಳು ನೀನು. ಅದನ್ನ ಮರೆತು ನನ್ನನ್ನ ಇಷ್ಟು ಕೀಳಾಗಿ ಕಾಣ್ತಾ ಇದೆಯಲ್ಲ. ನಿನ್ನ ಪ್ರೀತಿ ಇಷ್ಟೊಂದು ನೀಚ ಕುಲದ್ದ? ನಿನಗೆ ಹೆಣ್ಣು ಅಂತ ಕರೆಯೋದಕ್ಕೆ ಅವಮಾನ, ನೀವು ಹೆಣ್ಣು ಕುಲಕ್ಕೆ ಅವಮಾನ. ನನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮಕ್ಕೆ ಜಾಗನೇ ಇರಲಿಲ್ಲ. ಆದ್ರೆ ಆ ಬ್ರಹ್ಮ ನನ್ನ ಹಣೆ ಬರದಲ್ಲಿ ಏನ್ ಬರ್ದಿಟ್ಟಿದ್ನೋ ಗೊತ್ತಿಲ್ಲ. ಈ ಕೆಟ್ಟ ಹೃದಯನ ಈ ನೀಚ ಹತ್ರ ಕೊಟ್ಟು ಬಿಟ್ಟನಲ್ಲ. ಆ ಹೃದಯನ ಈಗ ಪರ್ಚಿ ಯಾಕೆ ಇಂಥ ದರಿದ್ರನ ಈ ಹೃದಯದಲ್ಲಿ ಜಾಗ ಕೊಟ್ಟಲ್ಲ. ಹೃದಯ ಮಲಿನ ಆಗ್ಬಿಟ್ಟಿದೆ. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಲ್ಬೇಡ. ಹೊರಟು ಹೋಗು, ಹೊರಟು ಹೋಗಲಿಲ್ಲ. ಹೋಗ್ತೀನಿ. ನಿನ್ನ ಜೊತೆ ನಂದೇನ್ ಕೆಲ್ಸ? ಹೋಗ್ತೀನಿ. ಇದೇ ಕೊನೆ. ಇನ್ನೊಂದು ಬಾರಿ ಏನಾದ್ರೂ ನನ್ನ ಅಪ್ಪನ ವಿಷಯ ನಿನ್ನ ಬಾಯಲ್ಲಿ ಬಂತು, ಆವತ್ತೇ ನಿನ್ನ ಜೀವಂತ ಸಮಾಧಿ ಮಾಡ್ತೀನಿ. ಮತ್ತೆ ನಾನು ನಿನ್ನ ಮುಖ ನೋಡೋದಲ್ಲ, ಬಹುಶಃ ಬೀದಿಯ ಬಿಕಾರಿ ನೀನಾಗಿ ಸುತ್ತು ಕೂಡಿಗೂ ಗತಿ ಇಲ್ಲದೆ ಒಂದಲ್ಲ ಒಂದ್ ದಿವಸ ನನ್ನ ಮುಖ ನೋಡೋದಕ್ಕೆ ನೀನೇ ಬರ್ಬೋದು. ಸಾರಿ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಒಂದು ಹೊತ್ತು ಊಟ ಮಾಡಿದ್ರೆ ಪರವಾಗಿಲ್ಲ, ನಾವಿಬ್ರು ಎಷ್ಟೊಂದು ನೆಮ್ಮದಿಯಾಗಿದ್ವಿ ಅಪ್ಪ. ಆದ್ರೆ ಈ ನೀಚ ಹೆಣ್ಣು ನನ್ನ ಹೃದಯನ ಪ್ರವೇಶ ಮಾಡಿ ನನ್ನ ಮನಸ್ಸು ಎಲ್ಲೆಲ್ಲೋ ಹಾಗಾಡ್ತಿದೆಯಪ್ಪ. ಪ್ರೇಮದಲ್ಲಿ ಸಿಲುಕಿ ಇವಳು ಮಾಡಿದ ಈ ಮೋಸಕ್ಕೆ ನನಗೆ ಈ ಪ್ರಪಂಚನೇ ಬೇಡ ಅನ್ನಿಸ್ತಾ ಇದೆಯಪ್ಪ.
ಆದ್ರೆ ಈ ಪ್ರಪಂಚನ ಬೇಡ ಅಂತ ಹೊರಟು ಹೋಗೋಣ ಅಂತ ಇದ್ರೆ ನೀನು ಒಂಟಿಯಾಗಿ ಬಿಡ್ತೀಯ ಅಪ್ಪ, ಒಂಟಿಯಾಗಿ ಬಿಡ್ತೀಯ. ಅವತ್ತು ಅಮ್ಮ ಸತ್ತೋದಾಗ ನನ್ನ ಅಪ್ಪ ಅಮ್ಮ ಎರಡೂ ನೀನಾಗಿ ಜೋಪಾನ ಮಾಡಿದೆ. ಆದ್ರೆ ಇವತ್ತು ನನ್ನ ಪ್ರೀತಿ ಸತ್ತೋಯ್ತು ಅಂತ ನಾನು ನಿನ್ನನ್ನು ಬಿಟ್ಟು ಹೋದ್ರೆ ಇಲ್ಲಪ್ಪ, ಇಲ್ಲ, ನೀನ್ ನನ್ನ ಪಾಲಿನ ದೇವರಪ್ಪ. ನಿನ್ನನ್ನ ಸಹ ತನಕ ಜೋಪಾನ ಮಾಡೋದು ನನ್ನ ಕರ್ತವ್ಯ. ಈ ಪ್ರೀತಿ ಅನ್ನೋದು ಸುಳ್ಳು, ಸುಳ್ಳು, ಸುಳ್ಳು. ಇದು ಹುಚ್ಚು ಪ್ರೀತಿ. ಯಾರು ಹೆಣ್ಣನ್ನ ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡಲೇಬಾರ್ದು. ರಾಕ್ಷಸಿಯನ್ನ ಯಾರು ಪ್ರೀತಿ ಮಾಡಬಾರ್ದು, ಯಾರು ಪ್ರೀತಿ ಮಾಡಬಾರ್ದು. ಪ್ರೀತಿ ಪ್ರೀತಿ ಮಾಡ್ತೇನ? ಏ ತಮ್ಮ, ಹೇಳ್ಬೇಡ ಹೇಳ್ಬೇಡ. ಪ್ರೀತಿ ಗೀತಿ ಅಂತ ಪ್ರಾಣ ತ್ಯಾಗ ಮಾಡೋಕ ಲೈಲಾ ಮೊದಲು ಅಕ್ಕಲ್ಲ ಮುಗ್ದೋಯ್ತು. ತಮ್ಮ ಒಂದಿಷ್ಟು ಹೇಳ್ತೆ ಕೇಳಿ. ಈಗ ಲೋಕವೇ ಹಾಗೆಪ್ಪ, ಮೋಸ, ಎಲ್ಲ ಮೋಸ, ಎಲ್ಲ ದ್ರೋಹ, ಏನಿಲ್ಲ. ಪ್ರಪಂಚವೇ ತುಂಬೋಗಿದೆ ಕಂದ. ನಿನಗಿನ್ನೂ ಗೊತ್ತಾಗ್ಲಿಲ್ಲ, ಮುಗ್ದ ಪ್ರೀತಿ ಅಂತ. ಇಷ್ಟು ಹೇಳ್ತೆ ಕೇಳು, ಪ್ರೀತಿ ಮಾಡಬಾರದು. ಪ್ರೀತಿ ಪ್ರೀತಿ ಅಂತ ಹೆಣ್ಣು ಮಕ್ಕಳು ಚಂದ ಮಾಡಿ ಬಂದು ಬಿಡ್ತಾರೆ. ಆಮೇಲೆ ಚಿನ್ನದ ಚೂರಿ, ನೀನೀಗ ಭಗ್ನ ಪ್ರೇಮ, ನಾವೀರ್ವರು ಸಮಾನ ದುಃಖಿಗಳು. ಹಾಗಾಗಿ ಏನು ಬೇಸರ ಮಾಡೋರಿಲ್ಲ, ಔಷಧಿ ಉಂಟು. ಇದೇ ಅಲ್ಲ, ಹೆಣ್ಣಿನ ಸವಾಸ ಕಳ್ಕೊಂಡ್ಯಾ, ಹೆಣ್ಣಿನ ಸವಾಸ ಮಾಡಿ ಇಲ್ಲವಾ? ಕುಳಿದ ಕುಳಿದ ಅಣ್ಣ ಚೂರು ಕುಡಿದಿದೆ ಅಂತ. ಇದುಂಟಲ್ಲ ಸರ್ವಕ್ಕೂ ಔಷಧಿ. ತಗ ಅಕ್ಕ ನೋಡ, ಆಗ ನೋಡ. ಹೌದು, ನಾನು ಎಲ್ಲರ ಮರಿಬೇಕು. ನಾನು ಈ ಪ್ರೀತಿ ಪ್ರೇಮದ ಮೋಹದಿಂದ ದೂರ ಆಗ್ಬೇಕಂದ್ರೆ ನಾನು ಕುಡಿಲೇಬೇಕು. ಕುಡಿದ್ರೆ ನಾನು ಎಲ್ಲ ಮರಿತೀನಲ್ವಾ? ಮರೆಯುವುದ? ನಿನ್ನನ್ನೇ ನೀನು ಮರಿತೀಯ, ಲೋಕನೇ ಮರಿತೀಯ. ನನ್ನ ಮರಿಬೇಡ. ಇದು ಖಾಲಿ ಆದ್ಮೇಲೆ ಮತ್ತೆ ಕೊಡ್ಲಿಕ್ಕೆ ನಾನೇ ಬೇಕನ್ನ. ಮರಿಬೇಡ ಅಕ್ಕ, ನಾನು ನೀನು ಒಂದೇ. ಹೆಣ್ಣು ಮಕ್ಕಳು ನಂಬಬೇಡ, ಮುಂದೆ ಗಿಣಿ.
ಹಿಂದೆ ಹಿಡುಗ, ಮುಂದೆ ಗುಲಾಬಿ, ಹಿಂದೆ ಮುಳ್ಳು, ಮುಂದೆ ಪತಿವ್ರತೆ, ಹಿಂದುಗಡೆ 10 ಜನ ಇರ್ತಾರೆ. ಪ್ರೀತಿ ಪ್ರೇಮ ಎಲ್ಲುಂಟು. ಅಪ್ಪ ಅಮ್ಮನನ್ನು ಬಿಟ್ಟ, ಹೆಣ್ಣಿನಿಂದ ಹೋದ, ಚಿನ್ನದ ನನ್ನದು ಲೋಕೋತ್ತರ ಕಾಯಕ. ನಿನ್ನಂತವ್ರು ಬಹಳ ಮಂದಿ ಇದ್ದಾರೆ. ಖಾಲಿ ಅಂತ ನನ್ನ ಹುಡುಕೊಂಡು ಬಯನ. ಆಲ್ ದ ಬೆಸ್ಟ್.